ಒಂದು ಮುಂಜಾನೆ ಶೀತದ ಹಗಲಿನ ಬೆಳಕು ಮಣ್ಣನ್ನು ಮುಟ್ಟುತ್ತಿದ್ದಾಗ ರಾಮಣ್ಣ ಹೊಲಕ್ಕೆ ಹೋದರು. ಅವರು ಅಲ್ಲಿ ಮಣ್ಣಿನ ಗುಂಡಿಯಲ್ಲೊಂದು ಗಾಯಗೊಂಡ ಗೊಂಬೆಯ ಹಕ್ಕಿಯನ್ನು ನೋಡಿದರು. ಅದರ ರೆಕ್ಕೆ ಮುರಿದು ಹೋಗಿತ್ತು. ಹಾರಲು ಸಾಧ್ಯವಿರಲಿಲ್ಲ. ಅವರು ಆ ಹಕ್ಕಿಯನ್ನು ಎತ್ತಿ ತಮ್ಮ ಹಳೆಯ ಚರಮಾಡಿಯಲ್ಲಿ ಹೊದಿಸಿ ನಿಧಾನವಾಗಿ ಮನೆ ಕಡೆ ನಡೆದು ಬಂದರು. ಮನೆಗೆ ತಂದ ಮೇಲೆ ಅವರದನ್ನು ಬುತ್ತಿಗೆ ಹಾಕಿ ತಣ್ಣನೆಯ ನೀರು ಕುಡಿಸಿದರು. ಅಕ್ಕಿ, ಜೋಳದ ಕಾಳುಗಳು ಪಕ್ಕದಲ್ಲಿರಿಸಿದರೆ ಸಾಕು, ಆ ಹಕ್ಕಿಗೆ ಜೀವ ನೆಲೆಸಲು ಸಾಕಷ್ಟು ಆಶೆ ಸಿಕ್ಕಿತು. ತಮ್ಮ ಹೆಂಡತಿ ಕೇಳಿದರು, ಅದು ಈಗ ಚೇತರಿಸಿಕೊಂಡಿದೆಯಲ್ಲ, ಹಾರಬಿಡೋಣವೇ? ರಾಮಣ್ಣ ನಗುಮುಖದಿಂದ ಹೇಳಿದರು, ಹೌದು. 3 ದಿನಗಳ ನಂತರ ತನ್ನ ರೆಕ್ಕೆ ಹಾರಿಸುತ್ತಾ ಆಕಾಶದತ್ತ ನುಗ್ಗಿತು. ರಾಮಣ್ಣ ನೆತ್ತರಾಗಿ ನಿಂತು ನೋಡಿದರು. ಪ್ರತಿದಿನ ಬೆಳಗ್ಗೆ ಆ ಹಕ್ಕಿ ಮನೆ ಮುಂದೆ ಇದ್ದ ಮರದ ಶಾಖೆಯಲ್ಲಿ ಬಂದು ಕೂತು ಕೀಚ್ ಕೀಚ್ ಮಾಡುತ್ತಿತ್ತು. ರಾಮಣ್ಣ ತಲೆ ಎತ್ತಿ ನೋಡಿ ನಗುತ್ತಿದ್ದರು. ಅವರು ನಿಶಬ್ದವಾಗಿ ಹೇಳಿದರು, ನಾನು ಬೆಳೆದ ಧಾನ್ಯ ನನಗೆ ಉಳಿಯದಿರಬಹುದು, ಆದರೆ ನಾನು ಬೆಳೆದ ವಿಶ್ವಾಸ ದಿನವೂ ಮರದ ಮೇಲೆ ಕೂತು ಹಾಡುತ್ತದೆ.